ವೈರಾಗ್ಯ ಅಂದ್ರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಯಿಂದ ದೂರ ಆಗೋದಲ್ಲ. ನಮ್ಮ ಪ್ರತಿಯೊಂದು ಕೆಲಸದಲ್ಲೂ 100% ಇನ್ವಾಲ್ವ್ಮೆಂಟ್, 100% ಡಿಟ್ಯಾಚ್ಮೆಂಟ್ ಇರಬೇಕು. ಯಾವುದೇ ವಸ್ತು, ವ್ಯಕ್ತಿ, ಹಣ, ಸ್ಥಳದಿಂದ ರಾಗರಹಿತ, ದ್ವೇಷರಹಿತ ಜೀವನನೇ ವೈರಾಗ್ಯ. ನಮ್ಮ ಜೀವನದ ಎಲ್ಲಾ ಕರ್ತವ್ಯಗಳು ಆದ್ಮೇಲೆ ಇನ್ನು ಸಾವು ಹತ್ರ ಬರ್ತಾ ಇದೆ ಅಂದಾಗ ಎಲ್ಲರಿಂದ ದೂರ ಆಗಿ ದೇವರ ಧ್ಯಾನದಲ್ಲೇ ಪ್ರಾಣ ಬಿಡಬೇಕು. ಹರೇ ಕೃಷ್ಣ ಎವ್ರಿವಾನ್, ವೆಲ್ಕಮ್ ಟು ಡೇ 3. ಭಗವದ್ಗೀತೆಯ ಇಂದಿನ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಹೇಳ್ತಾ ಇದ್ದಾರೆ, ಆಳವಾಗಿ ಬೇರೂರಿರುವ ಈ ಸಂಸಾರದ ಬಂಧನವನ್ನು ವೈರಾಗ್ಯ ಎಂಬ ಬಲವಾದ ಕತ್ತಿಯಿಂದ ಕತ್ತರಿಸಿ ಆ ಮೂಲ ಪುರುಷನಾದ ಪರಮಾತ್ಮನಿಗೆ ಶರಣಾಗಬೇಕು. ಆಗ ಮಾತ್ರ ಮರಳಿ ಬಾರದ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅಕ್ಕ ಮನೆಯಲ್ಲಿ ಕೆಲಸ ಇದೆ ಅಂತ ಕರೆದಿದ್ರು, ಹಾಗಾಗಿ ನಾನು ಇವತ್ತು ರಾಣೆಬೆನ್ನೂರಿಗೆ ಹೋದೆ. ಇನ್ಮೇಲೆ ವಾರದಲ್ಲಿ 2 ದಿನ ಜಿಮ್ ವರ್ಕೌಟ್ಸ್ ಗೆ ರೆಸ್ಟ್ ಮಾಡೋಣ ಅಂತ ಇದೀನಿ. ಇವತ್ತಿನ AIML ಕೋರ್ಸ್ ಲರ್ನಿಂಗ್ ಅಲ್ಲಿ ಡೇಟಾ ಟೈಪ್, ಕೀ ವರ್ಡ್ಸ್ ಮತ್ತೆ ಕಾಮೆಂಟ್ಸ್ ಬಗ್ಗೆ ಕಲಿತೆ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್.